ಇಲ್ಲಿವರೆಗೂ ನಾವು ಸಾಕಷ್ಟು ಆಹಾರ ಪ್ರಿಯರನ್ನ ನೋಡಿದೀವಿ. ಆದ್ರೆ ಆಹಾರ ಪ್ರಿಯರು ಸಹ ಆಶ್ಚರ್ಯ ಪಡೋ ರೀತಿ ಆಹಾರದ ಮೇಲೆ ದಂಡಯಾತ್ರೆ ಮಾಡ್ತಾ ಯಾವುದೇ ಆಹಾರ ಪದಾರ್ಥ ಆಗ್ಲಿ ನಿರ್ದಾಕ್ಷಿಣ್ಯವಾಗಿ ನುಂಗಾಕ್ತಿರೋ ಸಾಪಟ್ಟು ರಾಮನ್ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೇಬೇಕು. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MN ಫ್ಯಾಕ್ಟ್ಸ್. ಅಸಲಿಗೆ ಸಾಪಟ್ಟು ರಾಮನ್ ಯಾರು, ಆತ ಆಹಾರದ ಮೇಲೆ ಮಾಡ್ತಿರೋ ಪ್ರಯೋಗ ಆದ್ರೂ ಏನು, ಅಂಡ್ ಈತ ಎಷ್ಟೇ ಆಹಾರ ತಿಂದ್ರು ಅಷ್ಟು ಸುಲಭವಾಗಿ ಹೇಗ್ ತಡ್ಕೊಳ್ತಿದ್ದಾರೆ, ಅಂಡ್ ಈ ವ್ಯಕ್ತಿ ಮಾಡ್ತಿರೋ ವ್ಯಾಪಾರಗಳು ಏನು ಅನ್ನೋ ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ನೋಡೋಣ. ಸಾಪಟ್ಟು ರಾಮನ್ ಸರಿಸುಮಾರು ನಮ್ಮಲ್ಲಿ ತುಂಬಾ ಜನ ಈತನ ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರಾ, ಅಂಡ್ ಮುಖ್ಯವಾಗಿ ಈತನ ವಿಡಿಯೋಸ್ಗೆ ತುಂಬಾ ಜನ ಅಭಿಮಾನಿಗಳಿದ್ದಾರೆ. ಸಾಪಟ್ಟು ರಾಮನ್ ಅಸಲಿ ಹೆಸರು ಪೋರ್ಚುಜಿಯಾನ್. ಇವರು ತಮಿಳುನಾಡಿನ ಸೇಲಂಗೆ ಸೇರಿರುವಂತ ವ್ಯಕ್ತಿ. ಪ್ರಸ್ತುತ ಇವರ ವಯಸ್ಸು 62 ಅಂಡ್ ಅಸಲಿಗೆ ಇವರ ವೃತ್ತಿ ಒಬ್ಬ ಹೋಮಿಯೋಪತಿ ಡಾಕ್ಟರ್. ಅಂಡ್ ಸೇಲಂನಲ್ಲೇ ಇವರು ಒಂದು ಚಿಕ್ಕ ಹೋಮಿಯೋಪತಿ ಹಾಸ್ಪಿಟಲ್ ಅನ್ನ ನಡೆಸ್ತಿದ್ದಾರೆ. ಹೋಮಿಯೋಪತಿ ವೈದ್ಯದ ಜೊತೆಗೆ ನಾಟಿ ವೈದ್ಯನು ಕೂಡ ಮಾಡ್ತಿರ್ತಾರೆ. ಅಂಡ್ ಈತನಿಗೆ ಪ್ರಕೃತಿಯಲ್ಲಿ ಲಭಿಸುವಂತಹ ಔಷಧಿ ಗುಣವನ್ನ ಹೊಂದಿರುವಂತಹ ಸಸ್ಯಗಳ ಬಗ್ಗೆ ತುಂಬಾನೇ ಅವಗಾಹನವಿದೆ. ಈತ ಒಂದು ಸಣ್ಣ ಮಧ್ಯತರಗತಿ ಕುಟುಂಬದಲ್ಲೇ ಜನಿಸಿರ್ತಾರ. ಇವರು ತಂದೆಯಿಂದ ಬಂದಿರುವಂತಹ ವ್ಯವಸಾಯದ ಭೂಮಿನೇ ತುಂಬಾ ಇದೆ. ಆ ಭೂಮಿಯಲ್ಲಿ ಇವರ ಕುಟುಂಬಕ್ಕೆ ಬೇಕಾಗಿರುವಂತಹ ತರಕಾರಿಗಳನ್ನ ಅವರ ಸ್ವಂತ ಭೂಮಿಯಲ್ಲೇ ನ್ಯಾಚುರಲ್ ಆಗಿ ಬೆಳೆಸ್ತಾರೆ. ಅಂಡ್ ಯಾವುದೇ ರೀತಿಯ ಫರ್ಟಿಲೈಸರ್ಸ್ ಇಲ್ದೇನೆ ತುಂಬಾ ನ್ಯಾಚುರಲ್ ಆಗಿ ಬೆಳೆಸಿರುವಂತಹ ಆಹಾರವನ್ನ ಮಾತ್ರನೇ ತಿಂತಿರ್ತಾರೆ. ಈ ಪೋರ್ಚುಜಿಯನ್ ತನ್ನ ಚಿಕ್ಕ ವಯಸ್ಸಿಂದಾನೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಆಹಾರವನ್ನ ತಿನ್ನೋರು. ಈತ ತನ್ನ ಅಭ್ಯಾಸವನ್ನ ತಂದೆ ಅಂಡ್ ತಾತಂದಿರಿಂದಾನೇ ಕಲ್ತ್ಕೊಂಡಿರ್ತಾರೆ. ತನ್ನ ತಾತ ಅಂಡ್ ತಂದೆನೂ ಕೂಡ ಹೀಗೆ ಜಾಸ್ತಿ ತಿಂತಿದ್ರು. ಈತನ ತಿಂಡಿಯನ್ನ ನೋಡಿ ತುಂಬಾ ಜನ ಆಶ್ಚರ್ಯ ಪಡೋರು. ಆದ್ರೆ ಈಗ ಮಾತ್ರ ಎಷ್ಟೇ ತಿಂದ್ರು ತುಂಬಾ ಸಾಧಾರಣವಾಗಿ ಕಾಣಿಸ್ತಾರೆ. ಯಾವ ಮಾತ್ರನೂ ದಪ್ಪ ಕಾಣಿಸೋದು ಇಲ್ಲ, ದಪ್ಪ ಆಗೋದು ಇಲ್ಲ. ಒಂದ್ ರೀತಿಲಿ ಈತನಿಗಿರೋ ಅದೃಷ್ಟ ಅಂತಾನೆ ಹೇಳ್ಬೋದು. ಅಂಡ್ ಈ ಪೋರ್ಚುಜಿಯನ್ಗೆ ಕುಮಾರ್ ವೆಲ್, ಶಬರಿ ಕುಮಾರ್ ಅನ್ನೋ ಇಬ್ರು ಮಕ್ಕಳಿದ್ದಾರೆ. ಇವರನ್ನ ಉನ್ನತ ಶಿಕ್ಷಣ ಮಾಡಿಸಿದ್ದಾರೆ. ಮುಖ್ಯವಾಗಿ ಶಬರಿ ಕುಮಾರ್ನ ಆತನ ರೀತಿನೇ ಒಬ್ಬ ಹೋಮಿಯೋಪತಿಯಲ್ಲಿ ಡಾಕ್ಟರ್ ಮಾಡ್ಬೇಕು ಅನ್ಕೋತಾನೆ. ಅನ್ಕೊಂಡಿರೋ ರೀತಿನೇ ತನ್ನ ಚಿಕ್ಕ ಮಗ ಶಬರಿ ಕುಮಾರ್ನ ಉಕ್ರೈನ್ಗೆ ಕಳುಹಿಸಿ ಡಾಕ್ಟರ್ ಓದಿಸ್ತಾರೆ. 2018ರಲ್ಲಿ ಶಬರಿ ಕುಮಾರ್ ಮೆಡಿಸಿನ್ ನಲ್ಲಿ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಮಾಡಿ ಉಕ್ರೈನ್ ನಿಂದ ಇಂಡಿಯಾಗೆ ಬರ್ತಾನೆ. ಆದ್ರೆ ಶಬರಿ ಕುಮಾರ್ಗೆ ವಿಡಿಯೋಸ್ ತೆಗೆದು ಅಂಡ್ ಎಡಿಟಿಂಗ್ ಮಾಡೋದ್ರಲ್ಲಿ ತುಂಬಾ ಆಸಕ್ತಿ ಇರೋದು. ಅದರಿಂದ ಡಾಕ್ಟರ್ ಓದ್ ಕಂಪ್ಲೀಟ್ ಆದ ನಂತರ ಯೂಟ್ಯೂಬ್ ಚಾನಲ್ ಇಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡ. ತನ್ನ ಮಗನ ಕೋರಿಕೆಯನ್ನ ಈಡೇರಿಸೋದಕ್ಕೆ ತಂದೆನೂ ಒಪ್ಕೊಂಡ್ರು. ಸೊ ಶಬರಿ ಕುಮಾರ್ ಜಾಸ್ತಿ ಮಾರ್ಕ್ ಸ್ಟೋನಿ, ರಾಂಡಿ ಸ್ಯಾಂಟಲ್ ರೀತಿಯ ಇಂಟರ್ನ್ಯಾಷನಲ್ ವಿಡಿಯೋಸ್ ತುಂಬಾ ಜಾಸ್ತಿ ನೋಡೋರು. ತನ್ನ ತಂದೆಗಿರೋ ತಿನ್ನುವಂತಹ ಕಲೆಯನ್ನ ಎಲ್ಲರಿಗೂ ತೋರಿಸ್ಬೇಕು ಅನ್ಕೊಂಡ. ಆದ್ರಿಂದ ಸಾಪಟ್ಟು ರಾಮನ್ ಅನ್ನೋ ಹೆಸರಲ್ಲಿ ಒಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ರು. ಮೊದಲಿಗೆ 4 kgಯ ಹಲಸಿನ ಹಣ್ಣನ್ನ ತಿನ್ನೋ ಚಾಲೆಂಜ್ ನಲ್ಲಿ ಕೇವಲ 7 ನಿಮಿಷ 39 ಸೆಕೆಂಡ್ ನಲ್ಲಿ 100 ಹಲಸಿನ ತೊಳೆಯನ್ನ ಮಗನಿಗಿಂತ ಮುಂಚೆನೆ ತಿಂದಿರೋಂತ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾರೆ. ಅಂಡ್ ಇನ್ನ ಆ ವಿಡಿಯೋ ತುಂಬಾ ಚೆನ್ನಾಗಿಯೇ ಟ್ರೆಂಡ್ ಆಯ್ತು. ಅಂಡ್ 50 ನಾಟಿ ಕೋಳಿ ಮೊಟ್ಟೆಯಿಂದ ಮಾಡಿರುವಂತಹ ಆಫ್ ಬಾಯಿಲ್ ತಿನ್ನೋ ಚಾಲೆಂಜ್ ಅನ್ನ ಮಾಡಿದ್ರು. ಇನ್ನ ಈ ವಿಡಿಯೋ ಫಸ್ಟ್ ವಿಡಿಯೋಗಿಂತ ಜಾಸ್ತಿ ಟ್ರೆಂಡ್ ಆಯ್ತು. ಇದನ್ನ ಇಲ್ಲಿವರೆಗೂ 2.9 ಮಿಲಿಯನ್ ಮಂದಿ ನೋಡಿದ್ದಾರೆ. ಮುಖ್ಯವಾಗಿ 25 ವರ್ಷವಿರೋ ತನ್ನ ಮಗನಿಗಿಂತ ಜಾಸ್ತಿ ತಿನ್ನುವಂತಹ ಈ ಮನುಷ್ಯನನ್ನ ನೋಡಿ ನೆಟ್ಟಿಗರನ್ನ ತುಂಬಾ ಆಕರ್ಷಿಸುತ್ತೆ. ಅಂಡ್ ನೆಕ್ಸ್ಟ್ ತನ್ನ ಮಗನ ಜೊತೆ 53 ಇಡ್ಲಿಯನ್ನ ಬರೀ 7 ನಿಮಿಷದ 20 ಸೆಕೆಂಡ್ ನಲ್ಲೇ ತಿಂದಾಕ್ತಾರೆ. ಅಂಡ್ 6 kgಯ ಪರಂಗಿ ಹಣ್ಣನ್ನ ಮಗನ ಜೊತೆ ಒಬ್ಬೊಬ್ರು 3 kg ಹಣ್ಣನ್ನ ತಿನ್ನೋಂಥದ್ದು. ಅಂಡ್ 5 kgಯ ಮಟನ್ ಬಿರಿಯಾನಿಯನ್ನ ತಲಾ 2.5 kg ಭಾಗವಾಗಿ ಕೇವಲ 8 ನಿಮಿಷದ 35 ಸೆಕೆಂಡ್ಸ್ ಅಲ್ಲೇ ತಿಂದು ಎಲ್ಲರನ್ನೂ ಆಶ್ಚರ್ಯ ಪಡಿಸ್ತಾರೆ. ಅಂಡ್ ಇನ್ನೊಂದು ವಿಡಿಯೋದಲ್ಲಿ 9 ಮಂದಿ ತಿನ್ನುವಂತಹ ವೈಟ್ ರೈಸ್ ಅನ್ನ ಮೀನಿನ ಸಾಂಬಾರ್ ಇನ್ನ ರಸಂ ಜೊತೆ ಬರೀ ಒಬ್ಬನೇ 18 ನಿಮಿಷದಲ್ಲೇ ತಿಂದಾಕ್ತಾರೆ. ಈ ವಿಡಿಯೋ ಆಗ ತುಂಬಾ ದೊಡ್ಡ ವೈರಲ್ ಆಯ್ತು. ಇದನ್ನ ಇವತ್ತಿಗೂ 18 ಮಿಲಿಯನ್ ಮಂದಿ ನೋಡಿರ್ತಾರೆ. ಅಂಡ್ 3.5 ಲೀಟರ್ ನಿಂಬೆ ರಸವನ್ನ ಒಂದೇ ಸರಿ 2 ಮಿನಿಟ್ಸ್ ಅಲ್ಲೇ ಕುಡಿತಾರೆ. ಅಂಡ್ 2.5 kg ಮೇಕೆ ತೊಡೆಯನ್ನ ಫ್ರೈ ಮಾಡ್ಕೊಂಡು ಒಬ್ಬರೇ 17 ನಿಮಿಷದಲ್ಲಿ ತಿಂದಾಕ್ತಾರೆ. ಅಂಡ್ ರಾಮನ್ ಒಬ್ರೆ 35 ನಾಟಿ ಮೊಟ್ಟೆಯನ್ನ ತಿಂತಾರೆ. ಅಂಡ್ 50 ಉದ್ದಿನೊಡೆಯನ್ನ ಒಂದೇ ಸರಿ 13 ನಿಮಿಷದಲ್ಲಿ ತಿಂದಾಕ್ತಾರೆ. ಅಂಡ್ 3 ಕೋಳಿಯನ್ನ ಬರೀ ಒಬ್ಬನೇ 40 ಮಿನಿಟ್ಸ್ ಅಲ್ಲಿ ತಿಂದಾಕ್ತಾರೆ. ಅಂಡ್ ಇನ್ನೊಂದು ವಿಡಿಯೋದಲ್ಲಿ 40 ಪೂರಿಯನ್ನ ಒಂದೇ ಸರಿ ಹಾಲು ಕುರ್ಮಾ ಜೊತೆ 18 ನಿಮಿಷದಲ್ಲಿ ತಿಂದಾಕ್ತಾರೆ. ಹಾಗೆ 2.5 kg ನಾಟಿ ಕೋಳಿಯ ಬಿರಿಯಾನಿಯನ್ನ ಒಬ್ಬನೇ 17 ನಿಮಿಷದ 35 ಸೆಕೆಂಡ್ ನಲ್ಲೇ ಪೂರ್ತಿ ಮುಗಿಸ್ತಾರೆ. ಇನ್ನ ಈ ವಿಡಿಯೋಗೆ 13 ಮಿಲಿಯನ್ ವ್ಯೂಸ್ ಬರ್ತವೆ. ಅಂಡ್ ಇದೇ ಅಲ್ಲ, ಈ ರೀತಿಯ ತುಂಬಾ ಆಹಾರಗಳನ್ನ ಜಾಸ್ತಿ ಮಟ್ಟಿಗೆ ತಿಂತ ಜಾಸ್ತಿ ತಿನ್ನೋರನ್ನು ಕೂಡ ಆಶ್ಚರ್ಯ ಪಡಿಸೋ ರೀತಿ ಮಾಡಿದ್ದಾರೆ. ಅಂಡ್ ಹೀಗ್ ತಿಂದಿರೋಂತ ಆಹಾರ
ಬೇಗ ಡೈಜೆಸ್ಟ್ ಆಗೋದಕ್ಕೆ ಆತನ ಡೈಜೆಸ್ಟಿವ್ ಸೀಕ್ರೆಟ್ ಅನ್ನ ತನ್ನ ವಿಡಿಯೋದಲ್ಲಿ ಇದೆ ನೋಡಿ ಅಂತ ಹೇಳ್ತಾ ಡೈಜೆಸ್ಟಿವ್ ಸೀಕ್ರೆಟ್ ಅನ್ನ ಆನ್ಲೈನ್ ನಲ್ಲಿ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಆ ನಂತರ ಸ್ವಂತವಾಗಿ ಆರ್ಗಾನಿಕ್ ಪ್ಯೂರ್ ಹನಿ ಹೆಸರಲ್ಲಿ ಪ್ಯೂರ್ ಹನಿಯನ್ನ ತಯಾರು ಮಾಡಿ ಆನ್ಲೈನ್ ನಲ್ಲಿ ಮಾರೋದಕ್ಕೆ ಶುರು ಮಾಡ್ತಾರೆ. ಬಟ್ ಎನಿವೆ, ನಾವು ಪುರಾಣ ಕಾಲದಿಂದ ಆಹಾರದ ಪುರಾಣಗಳನ್ನ ತುಂಬಾನೇ ಕೇಳಿದೀವಿ. ಹನುಮಂತ ಒಂದ್ ಕಾಲದಲ್ಲಿ ವಿನಾಯಕ, ಹಾಗೆ ಕುಂಭಕರ್ಣನು, ಹೀಗ್ ತುಂಬಾ ಜನದ ಬಗ್ಗೆ ಕೇಳಿದ್ವಿ. ಬಟ್ ಈ ವಿಡಿಯೋದಲ್ಲಿ ಈ ಆಹಾರದ ಬಗ್ಗೆ ನಮ್ಮ ಕಣ್ಣು ಮುಂದೆ ಇರೋ ಹನುಮಂತನು, ವಿನಾಯಕನು, ಕುಂಭಕರ್ಣನು ಮಾತ್ರ ಈ ಸಾಪಟ್ಟು ರಾಮನ್ನೇ. ಸೊ ಇದು ವಿಷಯ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.